ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಆಕ್ಟರ್ ಪೀಡಿಯಾ ವಿತ್ ಗಾನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವರು ನಟರಾಗುತ್ತಾರೆ, ಕೆಲವರು ನಿರ್ದೇಶಕರಾಗುತ್ತಾರೆ, ಆದರೆ ಕೆಲವರು ಒಂದು ಯುಗವನ್ನೇ ಬದಲಾಯಿಸುತ್ತಾರೆ. ಅಂತಹ ಅಪರೂಪದ ವ್ಯಕ್ತಿಯೇ ನಮ್ಮೆಲ್ಲರ ಹೆಮ್ಮೆಯ ಕನ್ನಡದ ಶಂಕರ್ನಾಗ್. ಇದು ಕೇವಲ ಒಬ್ಬ ನಟನ ಕಥೆಯಲ್ಲ, ಇದು ಕನಸು ಕಂಡವನ ಕತೆ, ಕಷ್ಟದಲ್ಲಿ ನಿಲ್ಲದವನ ಕತೆ, ಜನರಿಗಾಗಿ ಬದುಕಿದವನ ಕತೆ. ಒಂದು ಸಾಮಾನ್ಯ ಜೀವನದ ಆರಂಭಕಾಲದಲ್ಲಿ ಶಂಕರ್ನಾಗ್ ಒಂದು ಶ್ರೀಮಂತ ಮನೆತನದಲ್ಲಿ ಹುಟ್ಟಿದವರಲ್ಲ, ಸಿನಿಮಾ ಬ್ಯಾಕ್ಗ್ರೌಂಡ್ ಇದ್ದವನಲ್ಲ, ಆದರೆ ಅವರೊಳಗಿದ್ದದ್ದು ಅಸಾಮಾನ್ಯ ಕನಸು. ಬಾಲ್ಯದಿಂದಲೇ ಅವರು ನಾಟಕ, ಸಾಹಿತ್ಯ, ಸಮಾಜ, ಸಂಗೀತ ಎಲ್ಲದರಲ್ಲೂ ಆಸಕ್ತಿ ಹೊಂದಿದ್ದರು. ನಾನು ದೊಡ್ಡ ನಟ ಆಗಬೇಕು ಅನ್ನೋ ಕನಸಿಗಿಂತ ನಾನು ಜನರ ಹೃದಯ ತಲುಪಬೇಕು ಅನ್ನೋ ಆಲೋಚನೆ ಅವರಲ್ಲಿತ್ತು. ನಾಟಕರಂಗದಲ್ಲಿ ಮೊದಲಿಗೆ ಶಂಕರ್ನಾಗ್ ತೊಡಗಿಸಿಕೊಂಡರು. ಸ್ಟೇಜ್ ಮೇಲೆ ನಿಂತಾಗ ಅವರು ಪಾತ್ರವನ್ನಲ್ಲ, ಜೀವನವನ್ನೇ ನಟಿಸುತ್ತಿದ್ದರು. ನಾಟಕ ಅವರಿಗೆ ಕೇವಲ ಅಭಿನಯ ಕಲಿಸಿಲ್ಲ, ಮಾನವೀಯತೆ ಕಲಿಸಿತು. ಇದೇ ಅವರ ದೊಡ್ಡ ಶಕ್ತಿಯಾಯಿತು. ಸಿನಿಮಾ ಲೋಕಕ್ಕೆ ಪ್ರವೇಶ ಮಾಡಿದ ನಂತರ ಅವರಿಗೆ ಸುಲಭವಾಗಿ ಅವಕಾಶ ಬಂದಿಲ್ಲ, ಆದರೆ ಅವರು ಕಾಯಲಿಲ್ಲ, ಅವರು ತಾವೇ ಅವಕಾಶಗಳನ್ನು ಸೃಷ್ಟಿಸಿಕೊಂಡರು. ಅವರ ಅಭಿನಯದಲ್ಲಿ ಒಂದು ವಿಚಿತ್ರ ಸತ್ಯತೆಯಿತ್ತು. ಅವರು ಅಳಿದರೆ ಜನರ ಕಣ್ಣಲ್ಲೂ ನೀರು ಬರುತ್ತಿತ್ತು, ಅವರು ನಗಿದರೆ ಜನರ ಮನಸ್ಸು ಹಗುರವಾಗುತ್ತಿತ್ತು. ಮಲೆನಾಡು ಮದ್ಮಗ ಜನರ ಹೃದಯದ ಹೀರೋ. ಮಲೆನಾಡು ಮದ್ಮಗ ಇದು ಕೇವಲ ಸಿನಿಮಾ ಅಲ್ಲ, ಒಂದು ಸಂಸ್ಕೃತಿ. ಆ ಪಾತ್ರದಲ್ಲಿ ಶಂಕರ್ನಾಗ್ ನಟನಾಗಿರಲಿಲ್ಲ, ಒಬ್ಬ ನಮ್ಮೂರಿನ ಹುಡುಗನಾಗಿದ್ರು. ಸರಳತೆ, ನೈಜತೆ, ಮಣ್ಣು ಮಕ್ಕಳ ವಾಸನೆ. ಅದಕ್ಕೆ ಜನರು ಅವರನ್ನು ನಮ್ಮ ಶಂಕರ್ ಅಂತ ಕರೆಯಲು ಶುರುಮಾಡಿದ್ರು. ಶಂಕರ್ನಾಗ್ ನಟನಾಗಿ ನಿಂತಲ್ಲೇ ನಿಲ್ಲಲಿಲ್ಲ, ಅವರು ನಿರ್ದೇಶಕನಾಗಿಯೂ ಮುಂದುವರೆದರು. ಅವರು ಪ್ರಶ್ನೆ ಕೇಳಿದ್ರು, ಸಿನಿಮಾ ಯಾಕೆ ಜನರ ಬದುಕನ್ನು ಮುಟ್ಟಬಾರದು? ಅದಕ್ಕೆ ಅವರು ನಿರ್ದೇಶಕರಾದರು. ಮಿನುಗುತಾರೆ, ಗೀತಾ, ಆಕ್ಸಿಡೆಂಟ್, ಜನುಮದ ಜೋಡಿ, ಪ್ರತಿ ಸಿನಿಮಾ ಒಂದು ಸಂದೇಶ, ಒಂದು ಅನುಭವ ತೋರುತ್ತಿತ್ತು. ಅವರ ದೃಷ್ಟಿ ತಮಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಸಮಾಜದ ಕಡೆ ಇತ್ತು. ಅವರು ಟಿವಿ ಕ್ರಾಂತಿ, ಮನೆಯೊಳಗೆ ಬಂದ ಮನುಷ್ಯ. ಟಿವಿ ಅಂದ್ರೆ ಆ ದಿನಗಳಲ್ಲಿ ಕೇವಲ ಮನರಂಜನೆ ಮಾತ್ರವಲ್ಲ, ಆದರೆ ಮಾಲ್ಗುಡಿ ಡೇಸ್ ಮೂಲಕ ಶಂಕರ್ನಾಗ್ ಟಿವಿಯನ್ನು ಕಥೆಯ ಪ್ರತಿಬಿಂಬವಾಗಿ ಮಾಡಿದರು. ಮಕ್ಕಳು, ಹಿರಿಯರು ಎಲ್ಲರೂ ಆ ಕಥೆಗಳಲ್ಲಿ ತಮ್ಮನ್ನೇ ಕಂಡರು. ಬೆಂಗಳೂರು ಅವರ ಕನಸಿನ ನಗರವಾಗಿತ್ತು. ಇದು ಬಹಳ ಜನರಿಗೆ ಗೊತ್ತಿಲ್ಲ. ನಮ್ಮ ಬೆಂಗಳೂರಿನ ಬಿಎಂಟಿಸಿ ಬಸ್ ವ್ಯವಸ್ಥೆ ಒಂದು ಕಾಲದಲ್ಲಿ ಸರಿಯಿಲ್ಲದಿದ್ದಾಗ ಶಂಕರ್ನಾಗ್ ಕೇವಲ ನಟನಾಗಿರದೆ ಒಬ್ಬ ಜವಾಬ್ದಾರಿಯುತ ನಾಗರಿಕನಂತೆ ಆ ವ್ಯವಸ್ಥೆ ಸುಧಾರಣೆಗೆ ಕೈಜೋಡಿಸಿದ್ರು. ಜನರಿಗಾಗಿ ಕಲಾವಿದನು ಏನು ಮಾಡಬಹುದು ಅನ್ನೋದಕ್ಕೆ ಅವರು ಜೀವಂತ ಉದಾಹರಣೆ. ಆದರೆ ನಮ್ಮೆಲ್ಲರ ದುರಂತ, ಅಕಾಲಿಕ ಅಂತ್ಯ, ಆದರೆ ಅಂತ್ಯವಲ್ಲ. ವಿಧಿ ಬಹಳ ಕ್ರೂರಿಯಾಗಿದ್ದನು. ಅವರು ಇನ್ನಷ್ಟು ಕೊಡಬೇಕಿತ್ತು, ಇನ್ನಷ್ಟು ತಮ್ಮೆಲ್ಲರಿಗೂ ಪಾಠ ಕಲಿಸಬೇಕಿತ್ತು, ಇನ್ನಷ್ಟು ಬದುಕಬೇಕಿತ್ತು. ಆದರೆ ಅವರು ಬೇಗನೆ ನಮ್ಮನ್ನ ಬಿಟ್ಟು ಹೋದರು. ಆ ದಿನ ಕನ್ನಡ ನಾಡು ನಿಶ್ಶಬ್ದವಾಯಿತು. ಆದರೆ ಶಂಕರ್ನಾಗ್ ಎಂದಿಗೂ ಸಾಯಲ್ಲ. ಒಬ್ಬ ಮನುಷ್ಯ ತನ್ನ ದೇಹದಿಂದ ಹೋಗಬಹುದು, ಆದರೆ ತನ್ನ ಕೆಲಸದಿಂದ ಅಲ್ಲ. ಇವತ್ತಿಗೂ ಅವರ ಸಿನಿಮಾಗಳು ನಮ್ಮ ಮನಸ್ಸನ್ನು ತಟ್ಟುತ್ತವೆ. ಇವತ್ತಿಗೂ ಅವರ ಮಾತುಗಳು ನಮ್ಮೊಳಗೆ ಧೈರ್ಯ ತುಂಬುತ್ತವೆ. ನಮ್ಮ ಶಂಕರ್ನಾಗ್ ಅವರಿಂದ ಅಂತಿಮ ಸಂದೇಶ ಏನು ಕಲಿಯಬೇಕು ಅಂತ ನಾವೆಲ್ಲರೂ ಅರಿತುಕೊಳ್ಳಬೇಕು. ಈ ಕಥೆಯಿಂದ ನಾವು ಕಲಿಯಬೇಕಾದದ್ದು ಏನು? ದೊಡ್ಡ ಹೆಸರು ಬೇಕಾಗಿಲ್ಲ, ದೊಡ್ಡ ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ, ದೊಡ್ಡ ಅವಕಾಶ ಕಾಯಬೇಕಾಗಿಲ್ಲ. ಒಳ್ಳೆಯ ಮನಸ್ಸು ಪ್ಲಸ್ ಪ್ರಾಮಾಣಿಕ ಪ್ರಯತ್ನ ಈಕ್ವಲ್ಸ್ ಸಮಾಜದಲ್ಲಿ ಅಮರತೆ ದೊರೆಯುತ್ತದೆ. ಶಂಕರ್ನಾಗ್ ಅದನ್ನೇ ಬದುಕಿ ತೋರಿಸಿದ್ರು. ಇದು ಕೇವಲ ವಿಡಿಯೋ ಅಲ್ಲ, ಇದೊಂದು ಪ್ರೇರಣೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಶಂಕರ್ನಾಗ್ ಅಭಿಮಾನಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು.